ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನೀಗ ಟೆರೆಸಲ್ಲಿದ್ದೀನಿ, ಬಟ್ಟೆ ಒಣಗಾಕ್ಲಿಕ್ಕಂತ ಬಂದಿದ್ದೀನಿ. ಇದು ನೋಡಿ, ನಿನ್ನೆ ಹಾಕಿದ ಬಟ್ಟೆ ತರಲಿಕ್ಕೆ ಟೈಮ್ ಸಿಗಲಿಲ್ಲ, ಹಾಗೆ ಇದರಲ್ಲೇ ಇದೆ. ಇದು ಇವತ್ತಿದ್ದು ಬಟ್ಟೆ, ಇವತ್ತು ಹಾಕಲಿಕ್ಕೆ ಅಂತ ತಂದಿರೋ ಕ್ಲಿಪ್ಸ್. ಇಲ್ಲ ನೋಡಿ, ಕಾಣಿಸ್ತಿದೆಯಾ? ನಾನು ಅಕ್ಕಿ ಒಣಗಾಕ್ಲಿಕ್ಕೆ ಅಂತ ತಂದಿದ್ದೇನೆ, ಕುಚ್ಚಲಕ್ಕಿ. ಇದು ಕುಚ್ಚಲಕ್ಕಿ ಅಂದರೆ ನನಗೆ ಪುಂಡಿ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ. ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಂದರೆ ಬಾಲ್ ಟೈಪಲ್ಲಿ ಅಕ್ಕಿಯದ್ದು ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಎರಡು ಮಿಕ್ಸ್ ಮಾಡಿ ಬಾಲ್ ಟೈಪಲ್ಲಿ ಮಾಡ್ತೇವೆ. ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು, ಇವಾಗ ನಾನು ನಿನ್ನೆದ್ದು ಬಟ್ಟೆ ಎಲ್ಲ ಒಂದು ಸಲ ತೆಗಿತೀನಿ, ಅಂದರೆ ಒಣಗಾಕಿರೋದೆಲ್ಲ ತೆಗೆದುಬಿಟ್ಟು ಆನಂತರ ಇವತ್ತು ತಂದಿರೋ ಬಟ್ಟೆನ ಒಣಗಾಕ್ತೀನಿ. ಒಂದು ಸೆಕೆಂಡ್. ಅಲ್ಲಿ ನೋಡಿ, ನದಿ ಕಾಣಿಸ್ತಿದೆಯಾ? ನೋಡಿ, ನದಿ ಕಾಣಿಸ್ತಿದೆಯಾ? ಅಲ್ಲಿ ನದಿ ಇದೆ, ಅಂದರೆ ನಮಗೆ ಡ್ಯಾಮ್ ಹತ್ತಿರದಲ್ಲೇ ಇದೆ, ಖಡಕ್ವಾಸ್ಲಾ ಡ್ಯಾಮ್ ಅಂತ. ಅಂದರೆ ತುಂಬ ಪುಣೆಯ ತುಂಬ ಜಾಗಕ್ಕೆ ಅಲ್ಲಿಯದ್ದೇ ನೀರು, ಖಡಕ್ವಾಸ್ಲಾ ಡ್ಯಾಮ್ ಅಂತ ಹೇಳ್ತಾರೆ. ಅಂದರೆ ಯಾರಾದರೂ ಮನೆಗೆ ಗೆಸ್ಟ್ ಎಲ್ಲ ಬಂದರೆ ಡ್ಯಾಮ್ ಹತ್ತಿರ ಎಲ್ಲ ಕರ್ಕೊಂಡು ಹೋಗ್ತೀವಿ. ಇನ್ನು ಆಚೆ ಸೈಡ್ ಇತ್ತು ವ್ಯೂ ತೋರಿಸ್ತೀನಿ. ಆಚೆ ಸೈಡ್ ಅಂದರೆ ರೋಡ್ ಇದೆ, ಆಚೆ ಸೈಡ್ ರೋಡು, ಈ ಸೈಡ್ ಗದ್ದೆ ಮತ್ತು ನದಿ ಮತ್ತು ಇದು ಅಂದರೆ ಈ ಊರಿನವರದ್ದೇ ಮನೆಗಳೆಲ್ಲ ಇರ್ತದೆ ಅಲ್ವ, ಅದೆಲ್ಲ ಈ ಸೈಡಲ್ಲಿದೆ. ಅಂದರೆ ನಾವಿರೋದು ಸಿಟಿ ಅಲ್ಲ, ಹಳ್ಳಿ. ಇದು ಈಚೆ ಸೈಡ್ ಹಳ್ಳಿಯಲ್ಲಿ ಇರೋದು ನಾವು. ಪುಣೆಯಲ್ಲಿ ಸಿಟಿ ಉಂಟು, ತುಂಬಾ ಸಿಟಿ ಉಂಟು, ಬಟ್ ನಾವಿರುವಂಥದ್ದು ಹಳ್ಳಿ. ನನಗೀಗ ಬಟ್ಟೆ ಒಣಗಾಕ್ಲಿಕ್ಕೆ ಉಂಟು. ತುಂಬಾ ಚೆಂದ ಬಿಸಿಲಿದೆ ಇವಾಗ. ದೀಪಾವಳಿ ಟೈಮಲ್ಲಿ ಮಳೆ ಬರ್ಬೋದು. ಇಲ್ಲಿ ಸ್ಯಾಟರ್ಡೇಯಿಂದ ದೀಪಾವಳಿ ಸ್ಟಾರ್ಟ್ ಆಗ್ತದೆ. ಅಂದರೆ ಬೇರೆಯವರೆಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ದಾರೆ ಇಲ್ಲಿ. ಆಚೆ ಕಡೆ ರೋಡ್ ಇದೆ, ಆ ಸೈಡಲ್ಲಿ, ಆ ಸೈಡ್ ರೋಡ್ ಇದೆ. ಕಾಣಿಸ್ತಿದೆಯಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಮತ್ತೊಮ್ಮೆ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು, ಬಾಯ್.